ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ತನಕ 3 ವರ್ಷ ಪೂರೈಸಿದ್ರು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಗೊಂದಲ ಇತ್ತು. ಬಟ್ ಈಗ 3 ವರ್ಷ ತುಂಬಿರುವ ಸಂಭ್ರಮದಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ವಿಧಾನಸೌಧದಿಂದ ನೇರವಾಗಿ ಕಾವೇರಿ ನಿವಾಸದ ಕಡೆಗೆ ಸಿಎಂ ಸಿದ್ದರಾಮಯ್ಯ ಹೊರಟ್ರಂತೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆಗೆ ಚರ್ಚೆ ಮಾಡಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಆಪ್ತ ಸಚಿವರ ಜೊತೆ ಸಿದ್ದರಾಮಯ್ಯನವರ ಸಮಾಲೋಚನೆ ಮುಂದುವರಿತಾ ಇದೆ. ಅಗೇನ್ ಅವರ ನಿವಾಸ ಕಾವೇರಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಇದ್ರು. ಮಹದೇವಪ್ಪ ಅವರ ಜೊತೆಗೆ ಮೀಟಿಂಗ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಅವರ ಜೊತೆಯಲ್ಲೇ ವಿಧಾನಸೌಧಕ್ಕೆ ಹೋದ್ರು, ಅವರ ಜೊತೆಯಲ್ಲೇ ನೇರವಾಗಿ ಕಾವೇರಿ ಕಡೆ ಹೋದ್ರು. ಕಾನೂನು ಸಲಹೆಗಾರ AS ಪೊನ್ನಣ್ಣ ಅವರ ಜೊತೆ ಕೂಡ ಮಾತುಕತೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ನೇರವಾಗಿ ತಮ್ಮ ಕಾವೇರಿ ನಿವಾಸಕ್ಕೆ ಹೋಗೋ ಮೂಲಕ ಆಪ್ತರ ಜೊತೆಗೆ ಮಾತುಕತೆ ಮಾಡ್ತಿದ್ದಾರೆ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ. ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಬೇಸರ ಇಲ್ಲ, ಸ್ಮೂತ್ ಎಕ್ಸಿಟ್ ಅಂತೆಲ್ಲ ಮಾತಾಡ್ತಾ ಇದೀವಿ. ಬಟ್ ಯಾಕೋ ಗೊತ್ತಿಲ್ಲ, ವಿಧಾನಸೌಧದ ಮುಂಭಾಗ ಮಾತನಾಡಿರುವ ರೀತಿ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಂತೆ ಕಾಣಿಸ್ತಾ ಇತ್ತು. ಆ ಬೇಸರ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಈಗ ಅಧಿಕಾರದಿಂದ ಕೆಳಗಿಳಿಯೋ ಅಂತ ಬೇಸರನ, ಅಥವಾ ಇರುವ ಷರತ್ತುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಆಚೆ ಈಚೆ ಮಾಡಿದೆಯಾ ಒಂದಷ್ಟು ಷರತ್ತುಗಳಲ್ಲಿ ಅನ್ನೋದು ಕಂಪ್ಲೀಟ್ ಆಗಿ ಇಲ್ಲ ಅಂತ ಹೇಳಿರಲ್ಲ. ಬಟ್ ಚಿಕ್ಕ ಪುಟ್ಟ ಏನಾದರೂ ಬದಲಾವಣೆಗಳು ಇದೆಯಾ ಅಂತ. ಎನಿವೇ ಸಿದ್ದರಾಮಯ್ಯನವರು ಅಂಥದ್ದಕ್ಕೆಲ್ಲ ಸೈಲೆಂಟ್ ಆಗೋ ಮಾತೇ ಇಲ್ಲ. ಇಟ್ಟಿರುವ ಡಿಮ್ಯಾಂಡ್ಗಳನ್ನು ಪೂರೈಸಲೇಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಅಸ್ತು ಅಂದಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಮೋಸ್ಟ್ಲಿ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ವಿಧಾನಸೌಧಕ್ಕೆ ಬಂದ್ರು, ಕಾರ್ಯಕ್ರಮ ಮುಗಿಸಿದ್ರು, ನೇರವಾಗಿ ಕಾವೇರಿಗೆ ಹೋದ್ರು ಅಂತ. ಕಾವೇರಿ ನಿವಾಸದಲ್ಲಿ ಏನಾಗ್ತಾ ಇದೆ? ಮೋಸ್ಟ್ಲಿ ಆಪ್ತರನ್ನ ಕನ್ವಿನ್ಸ್ ಮಾಡೋ ಹಂತದಲ್ಲಿ ಸಿದ್ದರಾಮಯ್ಯನವರು ಇದ್ದಂಗೆ ಕಾಣಿಸುತ್ತೆ. ಒಂದ್ ರೀತಿ ಸವಾಲಾಗ್ಬಿಟ್ಟಿದೆಯಾ ಸಿದ್ದರಾಮಯ್ಯನವರಿಗೆ ಅಂತ? ಖಂಡಿತವಾಗಿಯೂ ಶ್ರುತಿ, ನೀವು ಹೇಳಿದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ದೆಹಲಿಯಿಂದ ಬಂದ ಬಳಿಕ ಅವರ ಇಡೀ ಬಾಡಿ ಲ್ಯಾಂಗ್ವೇಜ್ ಸಾಕಷ್ಟು ಬದಲಾವಣೆ ಆಗಿರುವಂತದ್ದು. ನಿನ್ನೆ AICC ಕಚೇರಿಯಿಂದ ಹೊರಗೆ ಬರುವಂತ ಸಂದರ್ಭದಲ್ಲೂ ಸಹ ಅವರು ಕೈಯನ್ನ ಹಿಂದ್ಗಡೆ ಕಟ್ಕೊಂಡು ಬರ್ತಾ ಇದ್ರು. ಇವತ್ತು ಸಹ ಅವರು ವಿಧಾನಸೌಧದಲ್ಲೂ ಸಹ ಸಂಪೂರ್ಣವಾಗಿ ಅವರ ಇಡೀ ಬಾಡಿ ಲ್ಯಾಂಗ್ವೇಜ್ ಸಾಕಷ್ಟು ನಿರಾಶೆಗೊಳ್ತಾ ಇರುವಂತದ್ದು ಮತ್ತು ಮೌನಕ್ಕೆ ಶರಣಾಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಇವತ್ತು 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಬೆಳಗ್ಗೆ ಇವತ್ತು KPCC ಕಚೇರಿಗೆ ಆಗಮಿಸಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದಾದ ಬಳಿಕ ವಿಧಾನಸೌಧಕ್ಕೆ ಹೋಗಬೇಕಾಗಿತ್ತು. ಆದ್ರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನ ಮುಗಿಸಿ KPCC ಕಚೇರಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ನೇರವಾಗಿ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲೂ ಸಹ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಎಲ್ಲರೂ ಸಹ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಕಾತರದಿಂದ ಕಾಯ್ತಾ ಇರುವಂತದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಿಂದ ಆಗಮಿಸಿದಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ MB ಪಾಟೀಲ್ ಆಗಿರ್ಬೋದು, ಜಮೀರ್ ಅಹಮದ್ ಅವರಾಗಿರ್ಬೋದು, MP ಸುಧಾಕರ್, ಕೃಷ್ಣ ಬೈರೇಗೌಡ ಸೇರಿದಂತೆ 4-5 ಸಚಿವರುಗಳು ಎಲ್ಲರೂ ಸಹ ಬಂದ್ರು. ರಾತ್ರಿಯೂ ಸಹ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವೆಲ್ಲರೂ ಹೊರಡಿ, ನಾನು ಮತ್ತೆ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಹೀಗಾಗಿನೇ ಇವತ್ತು ಬೆಳಗ್ಗೆಯಿಂದನೂ ಸಹ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಅವರ ಆಪ್ತ ಸಚಿವರು ಎಲ್ಲರೂ ಸಹ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಉತ್ಸುಕತೆಯನ್ನ ತೋರ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಳಗಿನ ಕಾರ್ಯಕ್ರಮವನ್ನು ಮುಗಿಸಿ ಇದೀಗ ಕಾವೇರಿ ನಿವಾಸಕ್ಕೆ ಆಗಮಿಸಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಅವರ ಆಪ್ತರ ಸಚಿವರ ಜೊತೆಗೆ ಏನೆಲ್ಲ ಚರ್ಚೆಯನ್ನ ಮಾಡ್ತಾರೆ, ಯಾಕಂತಂದ್ರೆ ಮಧ್ಯಾಹ್ನದ ಬಳಿಕ AICC ಕಾರ್ಯದರ್ಶಿಯಾಗಿರ್ತಕ್ಕಂಥ KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಜೊತೆಗೆ ಏನೆಲ್ಲ ಚರ್ಚೆ ಮಾಡ್ತಾರೆ, ಸಚಿವರುಗಳು ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಕೊನೆಯದಾಗಿ ಮತ್ತೊಂದು ಸುತ್ತಿನ ಏನಾದ್ರೂ ಚರ್ಚೆಯನ್ನ ಮಾಡ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಸಹ ನಾಳೆ ಬೆಳಗ್ಗೆ ತಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರುಗಳು ಹಾಗೂ ಶಾಸಕರುಗಳಿಗೆ ಎಲ್ರಿಗೂ ಸಹ ಉಪಹಾರ ಕೂಟಕ್ಕೆ ಈಗಾಗಲೇ ಆಹ್ವಾನವನ್ನ ಮಾಡಿರುವಂತದ್ದು, ಅಧಿಕೃತವಾಗಿ ಆಹ್ವಾನವನ್ನ ಅವರು ಮಾಡಿರುವಂತದ್ದು. ಹೀಗಾಗಿ DCM DK ಶಿವಕುಮಾರ್ ಅವರು ಈ ಕ್ಷಣದವರೆಗೂ ಸಹ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರು ಇಂದು ಸಂಜೆವರೆಗೂ ಸಹ ದೆಹಲಿಯಲ್ಲಿದ್ದು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ನಾಳೆ ನಸುಕಿನ ಜಾವ ದೆಹಲಿಯಿಂದ ಹೊರಟು ನೇರವಾಗಿ ರಾಜ್ಯಕ್ಕೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯನವರ ಉಪಹಾರ ಕೂಟದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೀತಿರ್ತಕ್ಕಂಥ ಪವರ್ ಸೆಂಟರ್ ನಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗಳು ಮತ್ತು ಮೀಟಿಂಗ್ಗಳು ಏನೆಲ್ಲ ಸಾಧ್ಯತೆಗಳನ್ನ ಮಾಡುತ್ತೆ ಅನ್ನೋದೇ ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.